ಅದನ್ನೇ ಹೇಳಿದ್ರು ಕಾಡಬೇಡಿ ಅಂತ. ಹಾಗಾದ್ರೆ ನಾಡಿಗೆ ಹೋಗುವ. ಎಂತದ್ದು? ನಾವು ಕಾಡಿನಲ್ಲಿ ಇರುವವರು. ಹೌದಾ? ನಾಡಿಗೆ ಹೋಗುವುದಕ್ಕೆ ಕಾಡಬೇಡಿ. ಕಾಡಿನಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುತ್ತಾ ನಮ್ಮವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಯಜ್ಞ ಮಾಡುವುದು ಯಾಕೆ ಮಾಡುದು? ದೇವತೆಗಳ ಪ್ರೀತ್ಯರ್ಥವಾಗಿ ಹವಿಸನ್ನು ಅರ್ಪಿಸ್ತಾರೆ. ಹವಿಸು. ಆ ಮುಖೇನ ಆ ಸಂತೋಷಗೊಂಡಂತಹ ದೇವತೆಗಳು ಎಳೆಗೆ ಮಳೆಯನ್ನು ಸುರಿಸ್ತಾರೆ. ಆ ಮುಖೇನ ಮಳೆ ಎಲೆಯಲ್ಲಿ ಜನರು ಸುಖವಾಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಸುಖದ ಜೀವನವನ್ನು ನಡೆಸ್ತಾ ಇರುವವರು. ಹಾಗಾಗಿ ನಮ್ಮನ್ನು ಕಂಡಾಗ ಈ ರೀತಿಯ ವರ್ತನೆ ತೋರುವುದಕ್ಕೆ ಸಾಧ್ಯವಾಯಿತು. ಇಲ್ಲದಿದ್ರೆ ನಮ್ಮನ್ನು ನೋಡಿದಾಗ ಈ ರೀತಿಯ ಮಾತಾಡುವಂತ ಅವಶ್ಯಕತೆ ಉಂಟು ಹೇಳಿ. ಯಾಕೆಂದ್ರೆ ನಾವು ಯಾರು ಕೃಷಿ ಪತ್ನಿಯರು, ಅದರಲ್ಲೂ ನಾವು ಮದುವೆ ಅಂತ ಗೆಳೆಯರು. ನಮಗೆ ಆಗ್ತದೆ. ನಮ್ಗೆ ಮದುವೆ ಆಗದ್ದು ಆಗ್ತದೆ, ಆಗದಿದ್ದದ್ದು. ಅಂತ ಮಾತನ್ನು ಯಾವತ್ತೂ ನಮ್ಮ ಮುಂದೆ ಆಡಬಾರದು. ಯಾಕೆ? ಯಾಕೆಂದ್ರೆ ಹೆಣ್ಣಿಗೆ ಯಾವತ್ತೂ ಆ ಹೆಣ್ಣು ಲೋಕದಲ್ಲಿ ಪರದ ಕಣ್ಣು ಎನ್ನುವುದಾಗಿ ಹೇಳಿದ್ದಾರೆ. ಹೆಣ್ಣನ್ನು ಯಾವತ್ತೂ ಪೂಜಿಸ್ತಾರೆ. ಹಾಗಾಗಿ ಎಲ್ಲ ಲೋಕದ